ಹಾಯ್ ಫ್ರೆಂಡ್ಸ್, ನಿನ್ನೆ ಬೆಂಗಳೂರು ಕರಗ ಇರೋದ್ರಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಬೆಂಗಳೂರು ಕರಗ ಅಂದರೆ ಇಲ್ಲೆಲ್ಲ ತುಂಬ ಹಬ್ಬದ ವಾತಾವರಣ. ಅದರಿಂದ ಎಲ್ಲ ಪೂಜೆಗಳು ಇಟ್ಕೊಂಡಿದ್ರು. ಬೆಂಗಳೂರು ಕರಗ ಅಂದ್ರೇ ಏನೋ ಒಂಥರ ಖುಷಿ. ಅದರಲ್ಲೂ ನಿಷ್ಠೆಯಿಂದ ಮಾಡಬೇಕು ಪೂಜೆ ಎಲ್ಲ. ಸುಮ್ಮನೆ ಹೆಂಗಂದರೆ ಹಂಗೆ ಮಾಡಬಾರ್ದು. ಆ ತಾಯಿಯನ್ನು ಕೈ ಮುಗಿದ್ರೆ ಕೈ ಬಿಡಲ್ಲ ಅನ್ನೋದು ಗೊತ್ತು. ಹಂಗೆ ಆಮೇಲೆ ಪೂಜೆಗೆ ರೆಡಿ ಮಾಡಿದ್ರು. ಇದು ಹೆಸ್ರುಬೇಳೆ, ಪಾನಕ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ರಿ. ಪಾನಕ, ಮಜ್ಜಿಗೆ, ಇನ್ನೊಬ್ಬರು ಪ್ರಸಾದ ಏನೋ ತೊಗೊಂಬಂದಿದ್ರು. ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ರಿ. ನೆಕ್ಸ್ಟ್ ಪೂಜೆ ಸ್ಟಾರ್ಟ್ ಇತ್ತು. ಆಮೇಲೆ ಹಂಗೆ ಕರ್ಪೂರ ಹಾಕಿದ್ರಿ. ಕರ್ಪೂರ ಹಾಕಿ ಜ್ಯೋತಿ ಬೆಳಗಿಸಿದ್ರಿ. ಜ್ಯೋತಿ ಬೆಳಗಾದ್ಮೇಲೆ ಮತ್ತೆ ದೇವಸ್ಥಾನದ ವೀರಕುಮಾರು ಖಡ್ಗದಿಂದ ಎದೆಗೆ ಹೊಡ್ಕೊತಾರೆ. ಅದು ನೋಡಿ ಪೂಜೆ ಎಲ್ಲ ಚೆನ್ನಾಗಾಗೈತೆ. ಪಾನಕ ಮಜ್ಜಿಗೆ ಕೊಡ್ತಾಯಿದ್ವಿ. ಎಲ್ಲ ಆದಮೇಲೆ ಪೂಜೆ ಆಗಿದ ತಕ್ಷಣ ಹಂಗೆ ಎಲ್ಲ ಪಾನಕ ಮಜ್ಜಿಗೆ ಎಲ್ಲ ವಿತರಣೆ ಮಾಡ್ತಾಯಿದ್ರಿ. ಹಂಗೆ ಇಲ್ಲಿ ದ್ರೌಪದಮ್ಮಗೆ ಪೂಜೆ ಎಲ್ಲ ಮಾಡೋದಕ್ಕೆ ಇಲ್ಲೂ ರೆಡಿ ಮಾಡ್ತಾಯಿದ್ರಿ. ಎಲ್ಲ ಹುಡುಗರು ಅವ್ರವ್ರ ಭಕ್ತಿಯಿಂದ ಅವ್ರವ್ರ ಮುಂದೆ ಬಂದು ಈ ದೇವ್ರಿಗೆ ಕೈ ಮುಗ್ದವ್ರು ಕೈ ಬಿಡಲ್ಲ ಅನ್ನೋದು ಎಲ್ಲರೂ ಅರಿವಾಗಿ ಎಲ್ಲ ಈ ಥರ ಮುಂದೆ ಬಂದು ಎಲ್ಲ ಪೂಜೆಗೆ ಒಗ್ಗಟ್ಟಿಂದ ಮಾಡ್ತಾಯಿದ್ದಾರೆ. ಆದರೆ ಈ ದೇವ್ರು ಮಾತ್ರ ತುಂಬ ಪವರ್ಫುಲ್ಲು. ನೀವು ಕೇಳಿದ ವರ ಕೊಡುತ್ತೆ. ಈ ದೇವ್ರ ಬಗ್ಗೆ ಇತಿಹಾಸ ಇನ್ನೂ ತಿಳ್ಕೊಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪಾಂಡುಪುರದಲ್ಲಿ ನಮ್ಮ ಧರ್ಮರಾಯರಿದ್ದರು. ಹೆಣ್ಣಿಂದ ವನವಾಸವೆಂದು ಸತಿಯ ನಿಂದಿಸಿದ್ದರು. ಅಕ್ಕಳಮ್ಮ ದ್ರೌಪದಿಯು ಅಮ್ಮ ಅಣ್ಣಮ್ಮ ಎಂದು ಮಾನವತಿ ಹೆಣ್ಣಿಗೊಂದು ಸ್ಥಾನ ಕೊಡುಬಾರೆ ಎಂದು ಸೀರೆ ಉಡಿಸಿ ಬಳೆಯ ತೊಡಿಸಿ ತಾಳಿ ಕಟ್ಟಿಸಿ ಹೆಣ್ಣು ಇಲ್ಲದೆ ಧರ್ಮ ಇಲ್ಲ ಎಂದು ಬೋಧಿಸಿ ಧರ್ಮನಿಗೆ ತಲೆಗೆ ಏಳು ಮಡಿಕೆ ಕೂರಿಸಿ ಕೈಗೆ ಕತ್ತಿ ಕೊಟ್ಟು ಕರಗ ಶಕ್ತಿ ತೋರಿಸಿ ನನ್ನನ್ನು ಶಂಕಿಸಿದರೆ ಪ್ರಳಯ ಎಂದಳಮ್ಮ. ನನಗೆ ನಡೆದುಕೊಂಡ್ರೆ ವಿಜಯ ಎಂದಳಮ್ಮ. ಆಡಿದ ಮಾತನ್ನು ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ